ಹಾಯ್ ಎವ್ರಿವನ್. ಸೊ ಮಳೆಗಾಲ ಹತ್ರ ಬರ್ತಿದೆ. ಅಂಡ್ ಮಳೆಗಾಲ ಅಂದ್ರೆ ಗುಡುಗು ಮಿಂಚು ಎಲ್ಲ ಕಾಮನ್ ಆಗಿ ಇದ್ದೇ ಇರುತ್ತೆ. ಅಂಡ್ ಎಲ್ಲರ ಮನೇಲೂ ಬಲ್ಬ್ಸ್ ಎಲ್ಲ ಸುಟ್ಟೋಗ್ತಾ ಇರುತ್ತೆ. ಈ ತರ LED ಬಲ್ಬ್ಸ್ ಎಲ್ಲರ ಮನೇಲೂ ಇರುತ್ತೆ. ಅಂಡ್ ಇದು ಸುಟ್ಟೋಯ್ತು ಅಂತ ಹೇಳಿ ಎಸ್ದು ಬಿಡಬೇಡಿ, ಯಾಕಂದ್ರೆ ಇದಕ್ಕೊಂದು ಒಳ್ಳೆ ಸೊಲ್ಯೂಷನ್ ನಾನು ಹೇಳ್ಕೊಡ್ತೀನಿ ನಿಮ್ಗೆ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಫಸ್ಟ್ ಸಬ್ಸ್ಕ್ರೈಬ್ ಆಗಿ. ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ ಅಂಡ್ ಪಕ್ಕದಲ್ಲೇ ಬೆಲ್ ಐಕನ್ ಇದೆ, ಅದನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮುಂದೆ ಮಾಡೋ ವಿಡಿಯೋ ನೋಟಿಫಿಕೇಶನ್ಸ್ ಎಲ್ಲ ನಿಮ್ಗೆ ಬರುತ್ತೆ. ನನ್ನ ಹತ್ರ ಒಂದು ಡ್ಯಾಮೇಜ್ ಆಗಿರೋ LED ಬಲ್ಬ್ ಇದೆ. ಇದನ್ನು ಓಪನ್ ಮಾಡ್ತೀನಿ ಇವಾಗ. ಇದರಲ್ಲಿ LEDದು ಒಂದು PCB ಇದೆ, ಅದನ್ನು MCPCB ಅಂತ ಕರೀತಾರೆ. ಇದರಲ್ಲಿರೋ ಅಷ್ಟು LED ಸಿರೀಸಲ್ಲಿ ಕನೆಕ್ಟ್ ಆಗಿರುತ್ತೆ. ಸೊ ಒಂದು LED ಸುಟ್ಟೋದ್ರೂ ಮುಂದಿನ ಯಾವ LEDನೂ ಗ್ಲೋ ಆಗಲ್ಲ. ಈ LED ಮೇಲೆ ಬ್ಲ್ಯಾಕ್ ಡಾಟ್ ಬಂದಿದೆ. ಸೊ ಈ ಥರ ಬ್ಲ್ಯಾಕ್ ಡಾಟ್ಸ್ ಬಂದರೆ ಆ LED ಸುಟ್ಟೋಗಿರುತ್ತೆ. ಇದರಲ್ಲಿ 10 ವೋಲ್ಟ್ LEDನ ಯೂಸ್ ಮಾಡಿರ್ತಾರೆ. ಸೊ ಇದನ್ನು ಈ ಥರ 12 ವೋಲ್ಟ್ DC ಅಡಾಪ್ಟರಿಂದ ಚೆಕ್ ಮಾಡ್ಬೋದು. ಇದನ್ನು ಒಂದ್ಸಲ ಚೆಕ್ ಮಾಡಿ ನಿಮಗೆ ತೋರಿಸ್ತೀನಿ. ಇದನ್ನು ಸುಟ್ಟೋಗಿರೋ LEDಗೆ ಕನೆಕ್ಟ್ ಮಾಡ್ತಿದ್ದೀನಿ. ಸೊ ಸುಟ್ಟೋಗಿರೋ LED ಒಂದು ಬಿಟ್ಟು ಉಳಿದಿದ್ದೆಲ್ಲ LED ಗ್ಲೋ ಆಗ್ತಿದೆ, ಬ್ಲಿಂಕ್ ಆಗ್ತಿದೆ, ನೋಡ್ಬೋದು ನೀವು. ಸೊ ಇವಾಗ ನಾನು ಸುಟ್ಟೋಗಿರೋ LEDನ ರಿಮೂವ್ ಮಾಡಿಬಿಟ್ಟು ಅದನ್ನು ಶಾರ್ಟ್ ಮಾಡಿ ಬೈಪಾಸ್ ಮಾಡ್ತೀನಿ. ಇವಾಗ ಇದನ್ನು ಒಂದ್ಸಲ ಚೆಕ್ ಮಾಡಿ ತೋರಿಸ್ತೀನಿ ವೈರ್ ಕನೆಕ್ಟ್ ಮಾಡಿ. ಸೊ ಇದು ವರ್ಕ್ ಆಗ್ತಾ ಇದೆ. ಒಂದು ವೇಳೆ ಇದರೊಳಗಿನ ಸರ್ಕ್ಯೂಟ್ ಬೋರ್ಡ್ ಸುಟ್ಟೋದ್ರೆ ಏನು ಮಾಡಬೇಕು ಅಂತ ಹೇಳ್ತೀನಿ ನಿಮಗೆ. ಇದನ್ನು ಓಪನ್ ಮಾಡ್ತಿದ್ದೀನಿ. ಇದರೊಳಗಡೆ ಈ ಥರ ಡ್ರೈವರ್ ಬೋರ್ಡ್ ಇರುತ್ತೆ. ಡ್ರೈವರ್ ಬೋರ್ಡ್ನ ರಿಮೂವ್ ಮಾಡ್ತೀನಿ. ಇದರಲ್ಲಿರೋ LED ಸಿರೀಸಲ್ಲಿ ಕನೆಕ್ಟ್ ಆಗಿದೆ. ಸೊ ಇದನ್ನು ನಾನು ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡ್ತೀನಿ. ಇದನ್ನು ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಬೇಕು ಅಂದರೆ ಒಂದು LEDನ ಬಿಟ್ಟು ಇನ್ನೊಂದು LEDನ ರಿಮೂವ್ ಮಾಡಬೇಕಾಗತ್ತೆ. ಸೊ ಮಿಡ್ಲಲ್ಲಿರೋ LEDನೆಲ್ಲ ರಿಮೂವ್ ಮಾಡ್ಕೊಂಡಿದ್ದೀನಿ ನಾನು. ಈ ನೆಗೆಟಿವ್ ಕನೆಕ್ಷನ್ ಈ LED ನೆಗೆಟಿವ್ಗೆ ಬಂದಿದೆ. ಆಮೇಲೆ ಈ LED ಪಾಸಿಟಿವಿಂದ ಮುಂದಿನ LED ನೆಗೆಟಿವ್ಗೆ ಕನೆಕ್ಟ್ ಆಗಿರುತ್ತೆ. ಸೊ ಈ ಎಲ್ಲ LED ನೆಗೆಟಿವ್ನ ಲೂಪ್ ಮಾಡಿ ನೆಗೆಟಿವ್ ಟರ್ಮಿನಲ್ಗೆ ಕೊಡ್ತೀನಿ. ಆಮೇಲೆ ಎಲ್ಲ LED ಪಾಸಿಟಿವ್ನ ಲೂಪ್ ಮಾಡಿ ಪಾಸಿಟಿವ್ ಟರ್ಮಿನಲ್ಗೆ ಕೊಡ್ತೀನಿ. ಎಲ್ಲ LED ನೆಗೆಟಿವ್ನ ಲೂಪ್ ಮಾಡಿದ್ದೀನಿ. ಪಾಸಿಟಿವ್ನ ಲೂಪ್ ಮಾಡ್ತೀನಿ ಇವಾಗ. ಸೊ ಎಲ್ಲ LED ಪಾಸಿಟಿವ್ನ ಲೂಪ್ ಮಾಡಿದ್ದೀನಿ. ಇವಾಗ ಈ ಡ್ರೈವರ್ ಬೋರ್ಡಲ್ಲಿ ಈ ಥರ ರೆಸಿಸ್ಟರ್ಸ್ ಇರುತ್ತೆ, ಫ್ಯೂಸ್ ರೆಸಿಸ್ಟರ್ಸ್. ಇದರಲ್ಲಿ ಒಂದು ರೆಸಿಸ್ಟರ್ನ ತೆಕ್ಕೊಂಡು LED ಲೂಪ್ ಮಾಡಿರೋ ಪಾಸಿಟಿವ್ಗೆ ಕನೆಕ್ಟ್ ಮಾಡಬೇಕು. ಆಮೇಲೆ ಈ ಥರ ಎರಡು ವೈರ್ನ ಕನೆಕ್ಟ್ ಮಾಡಬೇಕಾಗುತ್ತೆ. ಒಂದು ವೈರ್ನ ರೆಸಿಸ್ಟರ್ಗೆ ಕನೆಕ್ಟ್ ಮಾಡ್ತಿದ್ದೀನಿ, ಇನ್ನೊಂದು ವೈರ್ನ ನೆಗೆಟಿವ್ ಲೂಪ್ಗೆ ಕನೆಕ್ಟ್ ಮಾಡ್ತಿದ್ದೀನಿ. ಇದನ್ನು ಒಂದ್ಸಲ 12 ವೋಲ್ಟ್ ಸಪ್ಲೈ ಕೊಟ್ಟು ಚೆಕ್ ಮಾಡಿ ನೋಡ್ತೀನಿ. ಸೊ ಇದು ವರ್ಕ್ ಆಗ್ತಾ ಇದೆ. ಇದನ್ನು ಫಿಕ್ಸ್ ಮಾಡ್ತೀನಿ ಇವಾಗ.
LED ಬೋರ್ಡ್ಗೆ ಕನೆಕ್ಟ್ ಮಾಡಿರೋ 2 ವಯರ್ನ ಈ ಥರ ಹೊರಗಡೆ ತೊಗೊಂಡು ಈ ಕ್ಯಾಪ್ಗೆ ಕನೆಕ್ಟ್ ಮಾಡ್ತೀನಿ. ಇದಕ್ಕೆ B22 ಕ್ಯಾಪ್ ಅಂತ ಹೇಳ್ತಾರೆ. ಇವಾಗ ಇದಕ್ಕೆ 12 ವೋಲ್ಟ್ ಪವರ್ ಸಪ್ಲೈನ ಕನೆಕ್ಟ್ ಮಾಡ್ತೀನಿ. ಇದು ಇವಾಗ ಕಂಪ್ಲೀಟಾಗಿ ರೆಡಿಯಾಗಿದೆ. ಇದನ್ನ ಒಂದ್ಸಲ ಚೆಕ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಇದು ವರ್ಕ್ ಆಗ್ತಾ ಇದೆ. ಇದನ್ನ ಪೋರ್ಟೇಬಲ್ ಆಗಿ ನಾವು ಯೂಸ್ ಮಾಡ್ಬೋದು. ಇದನ್ನ 12 ವೋಲ್ಟ್ ಬ್ಯಾಟ್ರಿ ಕೂಡ ನಾವು ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡಬಹುದು. ತೋರಿಸ್ತೀನಿ ನಿಮಗೆ ಇವಾಗ ಬ್ಯಾಟ್ರಿ ಕನೆಕ್ಟ್ ಮಾಡಿ. ಸೊ ನೋಡಿದ್ರಲ್ಲ ಹಾಳಾಗಿರೋ LED ಬಲ್ಬ್ನ ಹೆಂಗೆ ಯೂಸ್ ಮಾಡ್ಕೊಳ್ಳೋದು ಅಂತ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.